ಕಲ್ಲಾಕಿ ನಿಲ್ಸಿರ ಏನಾಕಿ ನಿಲ್ಸಿರ ಆ ಕಡಲ್ ಕೊಡ್ತಾರೆ ಆ ಥರ ಒಂದು ಪ್ಲ್ಯಾನ್ ಮಾಡಿ. ಯಾಕೆ ಅಲ್ಲಿ ವಾಸ ಮಾಡೋರು ಜನ ಅಲ್ಲ, ಇಲ್ಲಿ ವಾಸ ಮಾಡೋ ಜನ ಅಲ್ಲ ಅಂತಲ್ಲ, ಎಲ್ಲ ಜೀವ ಎಲ್ಲರೂ ಭಾಳ ಮುಖ್ಯ. ಜೀವ ಹೋದ್ಮೇಲೆ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಜೀವ ಹೋಗಿ ಮುಂಚೆ ಆ ಜೀವ ರಕ್ಷಣೆ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ವಿನಂತಿ ಮಾಡಿ. ಇನ್ನೊಂದು ಏನು ಅಂದರೆ ಸರ್, ಇವರು ಇವಾಗ ಈ ಅಜ್ಜಿ ಎಲ್ಲ ಮೀಡಿಯಾದವ್ರು ಬಂದು ಇವರೇ ಮಾತಾಡೋದು, ಅವೈಲೇಬಲ್ ಇವರೇ ಇರ್ತಾರೆ. ನಾವೆಲ್ಲೊಂದು ಮಿಸ್ ಆಗ್ತೀವಿ. ಇವಾಗ ಉದಯವಾಣಿ ಇನ್ಸ್ಟಿಟ್ಯೂಟ್ ಎಲ್ಲ ಪೇಪರ್ ನ್ಯಾಷನಲ್ ಲೆವೆಲ್ ಪೇಪರ್ಗಳು ಇವ್ರನ್ನ ಇಂಟರ್ವ್ಯೂ ಮಾಡಿದ್ದೇವೆ ಚಾನಲ್ಗಳು. ಆದ ಕೂಡಲೇ ಇವ್ರ ಮನೆಗೆ CRZ ಅವ್ರು ನೋಟಿಸ್ ಕೊಟ್ಟರು, ನೀವು CRZ ಜಾಗದಲ್ಲಿ ಮನೆ ಕಟ್ಟಿದ್ದೀರಿ, ನಿಮ್ಮ ಮನೆಯನ್ನು ನಾವು 15 ದಿವಸ ನೋಟಿಸ್ ಕೊಡೋದಿಲ್ಲ, ನಾವು ಹೊಡೆದಾಕ್ತೀವಿ. ಅಂದರೆ ಬ್ಲ್ಯಾಕ್ ಮೇಲ್. ನೀವು ಯಾರಿಗೂ ಹೆದರಬೇಡಿ. ಇಷ್ಟು ವರ್ಷ ಆಯ್ತು, ಇನ್ಯಾಕೆ ಹೆದರ್ತೀರಿ? ಆಯ್ತಾ? ಅಲ್ಲ, ನೀವು ಹೇಳೋ ವಿಚಾರನ ನಿಜವಾದ ವಿಚಾರ ಹೇಳಿದ್ದೀವಿ ಸರ್. ಅವರು ನಿಮಗೆ ನೋಟಿಸ್ ಕೊಡೋದು ಯಾಕೆ ಅಂದರೆ ನಿಮ್ಮನ್ನು ಯಾರು ಎಲ್ಲೂ ಮಾತಾಡಬಾರ್ದು ಅಂತ. ಆದರೆ ಇವ್ರಿಗೆ ಜೀವ ರಕ್ಷಣೆ ಕೊಡಿ. ಅವ್ರು ಯಾಕೆ ಪಾಪ ಅವ್ರಿಗೆ ನಮ್ಮಂತವ್ರು ಮಾತಾಡಿದ್ರೆ ನಮಗೆ ರೌಡಿ ಲಿಸ್ಟ್ ಆಗ್ತದೆ, ಗುಂಡ ಲಿಸ್ಟ್ ಆಗ್ತದೆ. ಸೊ ಒಟ್ಟಿನಲ್ಲಿ ಇಲ್ಲಿ ನಮ್ಮನ್ನು ಸರ್ಪ್ರಸ್ ಮಾಡೋಕ್ಕೆ ನೋಡೋದು. ಇಲ್ಲಿ ನಾವು ಏನು ಹೇಳ್ತಾ ಇರೋದು ಅಂದರೆ, CRZ ಕಾನೂನು ಯಾತಕ್ಕಾಗಿ ಮಾಡಿದ್ದಾರೆ? ಸಮುದ್ರ ಜಲಚರಗಳ ಮತ್ತು ಸ್ಥಳೀಯ ಮೀನುಗಾರರ ರಕ್ಷಣೆಗೋಸ್ಕರ. ನಾವು ಮೀನುಗಾರರು, ನಾವು ಇವರು ನಮ್ಮನ್ನು ಮುಡಿಪಲ್ ತಗೊಂಡಾಗಿ ಹಾಕಿದ್ರೆ ನಾವು ಅಲ್ಲಿ ಏನು ಮೀನು ಹಿಡಿಯೋದು? ನಮ್ಮ ಕುಲಕಸಬು ಏನು ಮಾಡ್ತೇವೆ ನಾವು? ನಾವು ನಾಳೆ ನಮ್ಮ ಉದ್ಯೋಗ ರಿಟೈರ್ಡ್ ಲೈಫಲ್ಲಾದರೂ ಬಂದು ಮೀನುಗಾರಿಕೆ ಮಾಡಬೇಕು ಅಂದರೆ ನಾವು ಅಲ್ಲಿ ಮುಡಿಪಲ್ಲಿ ಏನು ಮಾಡೋಕ್ಕಾಗತ್ತೆ? ನಮಗೆ ಇಲ್ಲೇ ಇವರು ಸಮಾಧಾನ ಕಲ್ಪಿಸಬೇಕು. ನೀವು ಹೇಳಿದಂಗೆ ಸರ್, ಬಾಂಬೆಯಲ್ಲಿ ಮಾಡಿದಂಗೆ ಇಲ್ಲಿ ಆರಾಮಾಗಿ ಮಾಡ್ಬೋದು. ಅಲ್ಲಿ ಸ್ವಲ್ಪ ಮಾಡಿದ್ದಾರೆ, ಅದಂತ ಹೇಳುವುದು ಹೀಗೆ ಹಾಕಿದ್ದಾರೆ. ಮರವಂತೆಯಲ್ಲಿ ಮರವಂತೆದು ಮಾನದಂಡ ಇಟ್ಕೊಳ್ಳಿ. ಹೌದು, ಎರಡು ರೋಡ್ ಇದೆ, ಹೌದು, ಎರಡು ಬದಿ ಹೊಳೆ, ಒಂದ್ ಕಡೆ ಸಮುದ್ರ, ಮಧ್ಯದಲ್ಲಿ ರೋಡ್ ಮಾಡಿ ಹೈವೇನಲ್ಲಿ ನ್ಯಾಷನಲ್ ಹೈವೇ ಆಗಿಲ್ವಾ ಮರವಂತೆಯಲ್ಲಿ? ಅದೇ ಪ್ಲಾನ್ ಇಲ್ಲಿ ಮಾಡಿ. ಸಮುದ್ರದಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ. ಇದೊಂದು ಈಗ ಓಕೆ ಸರ್, ಬಿಲ್ ಮಾಡಲಿಕ್ಕೆ ಒಂದು ನಾಟಕ ಮಾಡಿ, ಅಲ್ಲಿ ಬಿಲ್ ಮಾಡಿ